ನನ್ನ ಹೆಸರು ಶಂಕರ್ ಅಂತೇಳಿ ನಾನು ಒಂದು 30 ವರ್ಷದಿಂದ ಲಾರಿ ಓನರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಸತಿ ಸಡನ್ನಾಗಿ ನನಗೆ ಬಿದ್ದೋಗ್ಬಿಟ್ಟು ಏನಾಯಿತು ಅಂತ ಗೊತ್ತಾಗಿಲ್ಲ. ಅವತ್ತು ಬಂದು ಡಾಕ್ಟ್ರ್ ಹತ್ರ ಒಂದು ಸತಿ ತೋರಿಸಿದೆ. ಅವ್ರು ಹೇಳಿದ್ರು L4 L5 S1 ಡಿಸ್ಕ್ ಬಲ್ಜ್ ಆಗಿದೆಯಪ್ಪ ಅಂತ ಹೇಳಿದ್ರು. ಕಾಲ ಕ್ರಮೇಣ ಬೇರೆ ಎಲ್ಲೋ ಒಂದು ಕಡೆ ಒಂದು ಸತಿ ತೋರಿಸ್ದೆ. ಮತ್ತು ಅದು ಅಡಿಷನಲ್ ಆಗಿ ಒಂದು ಸೈಟಿಕ್ ಅಂತೇಳಿ ಅದಕ್ಕೆ ಬಂದು ಆ ಸೊಂಟದಿಂದ ಫುಲ್ಲು ಏನು 2 ಕಾಲಿಗೂ ಏನು ಸ್ವಾಧೀನ ಇಲ್ದಿರಂಗೆ ಈ ಸ್ಟ್ರೋಕ್ ಹೊಡೆದವ್ರ ಥರ ನಾನು ಅಲಿತಾ ಇದ್ದೆ. ದೇವ್ರ ದಾಯದಿಂದ ಒಂದು ದಿನ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಸೂರ್ಯ ಗುರೂಜಿಯವರು ಏನೋ ಟ್ರೈಯಾಕ್ಯೂರ್ ಅಂತೇಳಿ ಒಂದು ಮರ್ಮ ಚಿಕಿತ್ಸೆ ಇದೆ. ಆ ಮರ್ಮ ಚಿಕಿತ್ಸೆ ಬಗ್ಗೆ ಕೇಳ್ಕೊಂಡೆ. ಅದ್ರ ಬಗ್ಗೆ ನಾನು ಬೇರೆ ಎಲ್ಲೂ ಕೇಳೋಕ್ಕಾಗಿಲ್ಲ. ಇದೊಂದು ಮರ್ಮ ಚಿಕಿತ್ಸೆ ಅನ್ನೋದು ಒಂದು ಅದ್ಭುತ. ಯಾಕೆಂದರೆ ಈ ಕಲೆ ಬಂದು ಓನ್ಲಿ ಕೇರಳದಲ್ಲಿ ಈ ಕಲಾರಿ ಮರ್ಮ ವಿದ್ಯೆ ಅಂತಿದೆ. ಇದು ಕಲಿಬೇಕಂದ್ರೆ ಅದು ಸ್ವಲ್ಪ ಶಿವಯೋಗಿ ಹಠ ಮಾಡಿರಬೇಕು. ಆ ಥರ ಕಲ್ತಿರೋರ್ಗೆ ಮಾತ್ರ ಈ ಕಲಾರಿ ವಿದ್ಯೆ. ಈಗ ನೀವು ಮಹಾಭಾರತ ರಾಮಾಯಣದಲ್ಲೆಲ್ಲ ನೋಡಿರ್ಬೋದು. ಈ ನಕಲ ಸಹದೇವ ಯಾರಿಗಾರು ಏನಾರು ಆದರೆ ಅವನೊಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದ. ಅದು ಕಲಾರಿ ವಿದ್ಯೆ. ಅದು ಏನಂದರೆ ದೇವ್ರ ಕಡೆಯಿಂದ ಬರೋದು, ಅದೇ ಮರ್ಮ. ಈ ಮರ್ಮನ ಏನಾಗಿದೆ ಈ ಬೆಂಗಳೂರಿಗೆ ಈಗ ಹೊಸದಾಗಿ ಪರಿಚಯಿಸಿದ್ದಾರೆ ಟ್ರೈಯಾಕ್ಯೂರ್ ಅಂತೇಳಿ ಸೂರ್ಯ ಗುರೂಜಿ ಅಂತ. ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಒಬ್ಬ ಮನುಷ್ಯ ಆಪ್ರೇಷನ್ ಆಗೋದನ್ನ ತಪ್ಪಿಸಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಅಂದರೆ ಇವತ್ತು ಅವ್ರನ್ನ ಅದು ಏನು ಹೇಳ್ತಾರೆ ದೇವರು ನಮ್ಮನ್ನು ಕಳಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಬಂದವ್ರು ಯಾರು ಆಗಲ್ಲ ಅನ್ನೋದು ಮಾತಿಲ್ಲ. ಇದರಲ್ಲೊಂದು ವಿಶೇಷ ಏನಂದರೆ ಯಾವುದೇ ಥರ ಮೆಡಿಷನ್ ಇಲ್ಲ, ಯಾವುದೇ ಥರ ಆಪ್ರೇಷನ್ ಇಲ್ಲ, ಯಾವುದೇ ಥರ ನೋವಿಲ್ಲ. ನೀವು ಟ್ರೀಟ್ಮೆಂಟು 100% ನೀವು ಕ್ಯೂರ್ ಆಗ್ಬೋದು. ಈ ಟ್ರೈಯಾಕ್ಯೂರ್ನ ನಂಬಿ ನೀವು ಬರ್ಬೋದು. ಆದರೆ ಯಾವುದೇ ಥರ ಆಗಿ ಇಲ್ಲಿ ಒಂದು ಏನು ಹೇಳ್ತಾರೆ ಕೈ ಗಲೀಜಾಗ್ದಿರೋ ಥರ ನೀವು ಹೋಗ್ಬೋದು. ಈಚೆಗೆ ಬಂದು ಕೈ ನಾವು ಹೆಂಗೆ ವೈಟ್ ಆಗಿದೆಯಾ ಆ ಥರ ನೀವು ರೆಡಿಯಾಗಿ ಹೋಗ್ಬೋದು. ಇದು ಟ್ರೈಯಾಕ್ಯೂರ್ದ ಒಂದು ಸ್ಲೋಗನ್. ಅಂದರೆ ಟ್ರೈಯಾಕ್ಯೂರ್ ಅಂದರೆ ಒಂದು ಹೆಸರಲ್ಲ, ಅದೊಂದು ಮರ್ಮ ಅಂದರೆ ಅದು ಪುರಾಣದಿಂದ ಬಂದಿರೋಂಥ ಮರ್ಮ ಕಲೆ. ಇದು ಕೇರಳದಲ್ಲಿ ಮಾತ್ರ ಗೊತ್ತಿತ್ತು. ಇಲ್ಲಿ ಯಾರು ಬೆಂಗಳೂರಲ್ಲಿ ಪರ್ಚೇಸಿಲ್ಲ. ಆದರೆ ಸೂರ್ಯ ಗುರೂಜಿಯವರು ಏನೋ ಇಷ್ಟೆಲ್ಲ ನಮ್ಮಂಥ ಬಡವ್ರಿಗೆ ಇದಾಗಬೇಕು ಅಂತೇಳಿ ಒಂದು ಟ್ರೈಯಾಕ್ಯೂರ್ ಅಂತೇಳಿ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಅದರಿಂದ ನಮಗೆಲ್ಲ ಸ್ವಲ್ಪ ಅನುಕೂಲ ಆಗಿದೆ. ಈಗ ನಾನು ರೆಡಿ ಆಗಿದ್ದೀನಿ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಾನಷ್ಟು ತಿರುಗಿರೋಷ್ಟು ಈ ಚಿಕಿತ್ಸೆಗೆ ಯಾರೂ ತಿರುಗಿರಲ್ಲ. ಎಲ್ಲ ಕಡೆ ಹೇಳ್ತಾರೆ ನಾನು ರೆಡಿ ಮಾಡ್ತೀನಿ ಅಂದರೆ. ಆದರೆ L4 L5 S1ಗೆ 101% ನೀವು ಆಪ್ರೇಷನ್ದೇ ದಾರಿ ಅಂತ ನನಗೆಲ್ಲ ಹೇಳೋದು. ಎಲ್ಲ ಕಡೆ ಹೇಳೋದು ಅದೇನೆ. ಆದರೆ ಈ ಮರ್ಮ ಈ ಚಿಕಿತ್ಸೆ ಇದೆಯಲ್ಲ ಅದೆಲ್ಲ ವಿರುದ್ಧವಾಗಿದೆ. ನೀವು ಯಾವುದೇ ಥರವಾದ ಒಂದು ನಿಮಗೆ ನೋವಿರಲಿ, ಎಷ್ಟೇ ವರ್ಷದ ಹಳೆ ನೋವಿರಲಿ, ಅವರು ನಿಮಗೆ ಇಷ್ಟು ಅಂತ ಸೆಕ್ಷನ್ ಅಂತ ಹೇಳ್ತಾರೆ. ಒಬ್ಬರಿಗೆ 8 ಸೆಕ್ಷನ್, ಒಬ್ಬರಿಗೆ 10 ಸೆಕ್ಷನ್ ಅಂತ ಹೇಳ್ತಾರೆ. ಅಷ್ಟಲ್ಲಿ ನಿಮಗೆ ರಿಸಲ್ಟು 101% ಬರ್ತಾರೆ. ಎಲ್ಲ ಕಡೆ ನೋಡಿರ್ಬೋದು. ಚಿಕಿತ್ಸೆ ಕೊಟ್ಟು 6 ತಿಂಗಳಿಗೆ ಮತ್ತೆ ಪುನಃ ಬರ್ತದೆ. ಮರ್ಮದಲ್ಲಿ ಹೇಗೆ ಅಂದರೆ, ಇವತ್ತು ನಾನು 54 ವರ್ಷ ಆಗಿದ್ದೀನಿ ಅಂತ ಹೇಳಿದ್ರೆ, ಒಂದು ಸತಿ ಮರ್ಮದಲ್ಲಿ ಏನಾರು ನಮಗೆ ಟ್ರೀಟ್ಮೆಂಟ್ ತೊಗೊಂಡಂದರೆ ಮತ್ತೆ ನಾನು ಹುಡುಗನ ಥರ ಚೇತನದಿಂದ ಏನು ಒಂದು 10 ವರ್ಷ 12 ವರ್ಷದಿಂದ ಏನು ಬರ್ತೀವೋ ಆ ಥರ ಹೆಲ್ತಿಯಾಗಿರೋಂಥ ಮಾಡಿಕೊಡೋದೆ ಈ ಮರ್ಮ ಚಿಕಿತ್ಸೆ ಮರ್ಮ. ಇದು ದಯವಿಟ್ಟು ಜನರಿಗೆ ಹೇಳೋದೇನೆಂದರೆ, ಒಮ್ಮೆ ನೀವು ಸೂರ್ಯ ಗುರೂಜಿನ ಭೇಟಿಯಾಗಿ ಟ್ರೈಯಾಕ್ಯೂರ್ನ ಭೇಟಿ ಮಾಡಿ. ದಯವಿಟ್ಟು ಇದನ್ನು ಒಂದು ಅವಕಾಶ ಉಪಯೋಗಿಸ್ಕೊಡಿ. ಇದು ಯಾಕೆ ಅಂತ ಹೇಳಿದ್ರೆ ಎಲೆ ಮೆರೆಕಾಯಿ ಥರ ಇದೆ ಟ್ರೈಯಾಕ್ಯೂರು. ಇದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಗೇನಾರು ಹಂಗೇನಾರು ಗೊತ್ತಿಲ್ಲ, ಏನಾರು ಆಗಿಲ್ಲ, ನೋಡಿಲ್ಲ ಅಂತ ಹೇಳಿದರೆ ಒಮ್ಮೆ ನೀವೇನಾರು ಏನು ಆಯಿಸ್ತೀವಿಲ್ಲೋ ಇಲ್ಲ ಏನಾರು ಒಂದು ಫೋನ್ ನಂಬರ್ ಬರ್ತದೆ, ದಯವಿಟ್ಟು ಸಂಪರ್ಕ ಮಾಡಿ. ಸಂಪರ್ಕದಲ್ಲಿ ಯಾವುದೇ ಥರ ದುಡ್ಡು ತೊಗೊಳ್ಳಲ್ಲ. ನಿಮ್ಮದು ಡಯಾಗ್ನಿಸ್ಟ್ ಮಾಡ್ತಾರೆ, ಅವರೇ ಸ್ವಂತ ಡಯಾಗ್ನಿಸ್ಟ್ ಮಾಡ್ತಾರೆ. ಅದಕ್ಕೆ ಯಾರಿಗೆ ದುಡ್ಡು ತೊಗೊಳ್ಳಲ್ಲ. ಆಮೇಲೆ ನಿಮ್ಗೆ ಏನಾರು ಮೆಡಿಷನ್ದೆಲ್ಲ ಏನಾರು ಇದ್ದರೆ ಆ ಥರ ಎಲ್ಲ ನಿಮಗೆ ಖರ್ಚು ಹೇಳಲ್ಲ. ಬಡವರಿಗೆ ಅಂತೇಳಿ ಬಂದಿರೋದು, ದುಡ್ಡಿಗೆ ಅಂತ ಬಂದಿಲ್ಲ. ಅವ್ರ ವೃತ್ತಿ ಬಂದು ಗುರುಗಳು ವೃತ್ತಿ ಆ ಥರ ಆಗಿ ಬಂದಿರೋದು. ಅದಕ್ಕೋಸ್ಕರ ನೀವು ಒಂದು ಸತಿ ಮರ್ಮ ಈ ಚಿಕಿತ್ಸೆಗೆ ಟ್ರೈಯಾಕ್ಯೂರ್ಗೆ ಬನ್ನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಗೆ ದೇವ್ರ ಥರ ಅಂತ ಸೂರ್ಯ ಗುರೂಜರಿಗೆ ಇಲ್ಲಿಂದನೇ ಅವ್ರಿಗೆ ಒಂದು ನಮಸ್ಕಾರ ಆಗ್ತಾಯಿದ್ದೀನಿ. ನಮ್ಮದೊಂದು ಪ್ರಾಣ ಉಳಿಸಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಜೀವನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಟ್ರೈಯಾಕ್ಯೂರ್ದು ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಗುರುಗಳಿಗೆ ಒಂದು ನಮಸ್ಕಾರ ಆಗ್ತೀನಿ.